ಒಳ್ಳೆಯವರ ಸಂಘ ಮಾಡು, ದುಷ್ಟರ ಸಂಘ ಮಾಡಬೇಡ, ಇನ್ನಿ ಉತ್ತಮರ ಸಂಘವನ್ನು ಮಾಡು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಅಂದರು. ಒಳ್ಳೆಯವರ ಸಂಘ ಎಷ್ಟು ಫಲ ಕೊಡ್ತದ ಅದಕ್ಕೆ ಹೇಳ್ತಾನೆ ಒಬ್ಬ ಕವಿ. ಟಿ ವಿ ಬಂತು ಭಕ್ತಿಭಾವ ಹೋಯಿತು, ಮೊಬೈಲ್ ಬಂತು ಧ್ಯಾನ ಮೌನ ಹೋಯಿತು, ಅತ್ಯಾಚಾರ ಅನಾಚಾರ ಬಂತು ಆಚಾರ ವಿಚಾರ ಹೋಯಿತು, ಈ ಲೋಕರಂಜನೆಗೆ ಮರುಳಾದರೆ ಮಾನವ ಜನ್ಮ ವ್ಯರ್ಥವಾಗುವುದು. ನೋಡ್ರಿ, ಈ ಮೊಬೈಲ್ ಬಂದು ಧ್ಯಾನ ಮೌನಕ್ಕೆ ಬೆಲೆ ಇಲ್ಲ, ನಮಗೆ ಧ್ಯಾನ ಮಾಡ್ಲಿಕ್ಕೆ ಸಮಯ ಇಲ್ಲ, ಲಿಂಗ ಪೂಜೆ ಮಾಡ್ಕೊಳ್ಳಿಕ್ಕೆ ಸಮಯ ಇಲ್ಲ, ಇಂಥ ಪೂಜ್ಯರ ಮಠಕ್ಕೆ ಬರೋಕ್ಕೆ ಸಮಯ ಇಲ್ಲ, ನಮಸ್ಕಾರ ಮಾಡೋಕ್ಕೆ ಸಮಯ ಇಲ್ಲ. ಟಿ ವಿ ಬಂತು ಭಕ್ತಿ ಭಾವ ಹೋಯಿತು. 150 ವರ್ಷದ ಹಿಂದೆ ಒಬ್ಬರು ಬರಗಿ ರಾಜಸೈನವರು ಅಂತ ಆಗಿ ಹೋದರು. ಅವ್ರು ಬರೆದ್ರಿ ಇದನ್ನು. ನಾಚ ಬರತದ ನೋಡ ತಂಗಿ, ನಾಚ ಬರತದ ಮನೆ ಮನೆಗೊಂದು ನಾಚ ಬರತದ, ನಾಚ ಬಂದು ನಾರಿಯರ ಮನಸ್ಸು ನಾಚಿ ನೀರಾಗಿ ಊರಾಚೆ ಬಿದ್ದಿತ್ತು ನೋಡ, ನಾಚ ಬರತದ ನೋಡ ತಂಗಿ ಮನೆ ಮನೆಗೊಂದು ನಾಚ ಬರ್ತದ. ಅಂದರೆ ನಾಚ ಅಂದರೆ ಡ್ಯಾನ್ಸ್ ಅಂತಲ್ಲ, ಮನೆ ಮನೆಗೊಂದು ಟಿ ವಿ ಬರ್ತೈತಿ. ಮತ್ತು ಟಿ ವಿಯಾಗ ಎಲ್ಲ ಅದಾವಿಲ್ಲ, ಡ್ಯಾನ್ಸ್ ಅದ ಎಲ್ಲ ಅದ, ಆದ್ರೆ ಮನೆ ಮನೆಗೊಂದು ನಾಚ ಬರ್ತದ ಅಂತ ಹೇಳಿದರು. ನಾಚ ಬಂದು ನಾರಿಯರ ಮನಸ್ಸು ನಾಚಿ ನೀರಾಗಿ ಊರಾಚೆ ಬಿದ್ದಿತ್ತು ನೋಡ. ಎಷ್ಟು ಚಂದ ಹೇಳ್ಯಾರ ಅವರು. ಹಿಂದಕ್ಕಿನೂ ತಾಯಂದಿರು ತಲೆ ತುಂಬ ಶರಗ ಹೊತ್ಕೊಂಡು ಯಾರ ಪರಪುರುಷರ ಮನೆಗೆ ಬಂದ್ರೆ ನೆಲದಲ್ಲೇ ದೃಷ್ಟಿ ಇಟ್ಟು ನಮ್ಮ ಮನೆ ಮಾಲಕರ ಮನೆ ಒಳಗಿಲ್ರಿ, ಆಮೇಲೆ ಬರ್ರಿ ಏನು ಹೇಳಬೇಕಾಗಿತ್ತು ಹೇಳ್ರಿ ಅಂತ ಬಹಳ ವಿನಯಪೂರ್ವಕವಾಗಿ ಮಾತಾಡಿ ಕಳಿಸ್ತಾರೆ. ಈಗ ಹಂಗಲ್ಲ, ಯಾರ ಬಂದ್ರೆ ಬಡಿಲೋ ಹೊಡಿಲೋ ಕಡಿಲೋ ಮಾಡ್ತಾರೆ ಈಗಿನವ್ರು. ಮನಸ್ಸು ನಾಚಿ ಊರಾಗಿ ಬಿದ್ದೈತಂತ, ಊರಾಚೆ ಹೋಗೈತಂತ ಅವಾಗೇ ಬರೆದಿದ್ರು ಅವರು. ಅವರೇ ಹೇಳ್ತಾರೆ, ಸಾಕಾದರೆ ಸರ್ಕೋ ಬೇಕಂದ್ರೆ ಬೆರಕೋ, ಯಾರ ಜೊಡನೆ ಸಾಕಾತಂದ್ರೆ ಸರ್ಕೋ ಬೇಕಂದ್ರೆ ಬೆರಕೋ, ಸಜ್ಜನರ ಗುಡೆ ಸಾಕು ಬೇಕಾಗಿತ್ತು ಅಂದರೆ ಬೆರಕೋ, ದುಷ್ಟರ ಗುಡೆ ಸಾಕಾತಂದ್ರೆ ಸರ್ಕೊಂಬಿಡು, ಇನ್ನು ಕೈಲಿ 10 ರೂಪಾಯಿ ಕೊಟ್ಟಾದರೂ ಸರ್ಕೊಂಬಿಡು, ಅವ್ರ ಸಂಘ ಮಾಡಬೇಡ. ಯಾಕೆ ಮಾಡಬಾರ್ದು? ಭಾಳ ಚಂದ ಹೇಳ್ತಾರೆ. ಸಂಘ ಹೆಂಗೆ ಕೆಡಿಸ್ತತ ಅನ್ನೋದಕ್ಕೆ, ಶರಾಯಿ ಕುಡಿದರೆ ಶರೀರ ಸುಣ್ಣು, ಸಿಗರೇಟು ಸೇದಿದರೆ ಕೊಳತಿರೋ ಹಣ್ಣು, ಗುಟಕ ತಿಂದರೆ ಮುಕ್ಕುವೆ ಮಣ್ಣು, ಟಿ ವಿ ನೋಡಿ ಕಳಕೊಂಡಿ ಕಣ್ಣು. ಒಬ್ಬ ಕವಿ ಹೇಳ್ತಾನೆ, ಶರಾಯಿ ಕುಡಿದರೆ ಶರೀರ ಸುಣ್ಣು. ಶರಾಯಿ ಹೆಂಗೆ ತಯಾರು ಮಾಡ್ತಾರೆ ಗೊತ್ತನ? ಫ್ಯಾಕ್ಟ್ರಿಗೆ ಬರ್ರಿ ನೋಡ್ರಿ, ಆ ಮಳ್ಳಿ ಸಕ್ರೆ ತೆಗೆದ ಮಳ್ಳಿ ಅಂತಿರ್ತದೆ ನೋಡು, ನಾರ್ತಿರ್ತದೆ. ಫ್ಯಾಕ್ಟ್ರಿ ಮುಂದೆ ಹಾದು ಹೋಗ್ರಿ ನೀವು, ಎಷ್ಟು ಸ್ಮೆಲ್ ಬರ್ತದೆ ನೋಡ್ರಿ, ಮೂಗು ಮುಚ್ಕೋತೀವಿ ಎಲ್ಲರೂ. ಅದನ್ನು ರೋಡಿಗೆ ಹಾಕಿದಾಗ ಆ ಒಂದು ಬೀದಿ ನಾಯಿ ಆ ಮಳ್ಳಿಯನ್ನು ಬರೀ ಒಂದಿಷ್ಟು ಮೂಸಿ ನೋಡಿ ಒಂದು ಈಟ್ ಅದನ್ನು ಸ್ವಲ್ಪ ಹಿಂಗೆ ನೆಕ್ಕಿ ಬಿಟ್ಟರೆ ಸಾಕು, ಅದಕ್ಕೆ ಹುಚ್ಚು ಹಿಡಿತದಂತ. ಅದು ಬರೀ ಪಶುವಿಗೂ ಕೂಡ ಹುಚ್ಚು ಹಿಡಿತದ ಅಂದಮೇಲೆ ಆ ನಾಯಿಗೂ ಕೂಡ ಹುಚ್ಚು ಹಿಡಿತದ ಅಂದಮೇಲೆ ಆ ಮಳ್ಳಿ ತೊಗೊಂಡು ಸರಾಯದೊಳಗೆ ಹಾಕ್ತಾರೆ ತಯಾರು ಮಾಡಾಗ. ಈಗ 8 ಗಂಟೆ ಆಯ್ತಂದ್ರೆ ಅಣ್ಣನ ಬಳಗದವ್ರು ಬಾರ್ ಮುಂದೆ ಟೈಟ್ ಹಾಕ್ಕಾರ, 6 ಗಂಟೆ ಆಯ್ತಂದ್ರೆ ನಮ್ಮ ತಾಯಂದ್ರೆ ಟಿ ವಿ ಮುಂದೆ ಟೈಟ್ ಹಾಕ್ಕಾರ. ಮತ್ತು ನಿಮ್ಮಿಬ್ಬರು ನಡು ಮಕ್ಕಳು ಸಂಸ್ಕಾರ ಕೊಡೋರು ಯಾರು? ಯಾರು ಕೊಡ್ಬೇಕು? ನೀವೇ ಕೊಡ್ಬೇಕು, ಹೌದಿಲ್ಲ? ಮಕ್ಕಳು ಏನೋ ಕೇಳ್ತಿರ್ತಾರೆ, ಹೋಮ್ವರ್ಕ್ ಕೇಳ್ತಿರ್ತಾವೆ, ಏನೋ ಕೇಳ್ತಿರ್ತಾರೆ, ಇಲ್ಲ ಅಂದ್ರೆ ಉಣಸ್ಬಾ ಅಂತಾರೆ ಕರಿತಾವೆ, ಏನೋ ಒಂದು ಕೇಳ್ತಾವೆ. ಇವರು ಧಾರಾವಾಹಿಗೆ ಅಡ್ಯಾಪ್ಟ್ ಆಗಿರ್ತಾರೆ. ಇವರು ಬಾರ್ ಮುಂದೆ ಅಡ್ಯಾಪ್ಟ್ ಹಾಕ್ಕಾರ. ಒಂದು ಮಜಾ ಹೇಳ್ತೀನಿ ನಿಮ್ಗೆ. ಪಂಚಾಯತಿ ಅಂದ್ರೆ ಗೊತ್ತಾಕದಲ್ಲ, ಪಂಚಾಯತಿ ವತಿಯಿಂದ ಲೈಟ್ ಕಂಬ ಹಿಂಗೆ, ಈಗೇನು ಲೈಟ್ ಕಂಬ ಹಾಕ್ಯಾರ ನೋಡಲ್ಲ ರೋಡಿಗೆ, ಹಂಗೊಂದು ಲೈಟ್ ಕಂಬ ಹೋಗಿತ್ತು, ಬಿದ್ದಿತ್ತು. ಲೈಟ್ ಕಂಬ ಪಂಚಾಯತಿ ವತಿಯಿಂದ ಸ್ಯಾಂಕ್ಷನ್ ಆಗಿತ್ತು, ಬಂದು ಬಿದ್ದಿತ್ತು. ಇನ್ನೇನು ಅದನ್ನು ಮರುದಿನ ಆ ಪಂಚಾಯತಿ ಕಂಬನ ಹೋಗೋದು ನಿಂದಿರ್ಸ್ಬೇಕು ಅನ್ನೋದಕ್ಕೆ ತೆಗೆದಿದ್ರು. ಅಲ್ಲಿ ಕುಣಿ ಅಂತೀರ, ತೆಗ್ಗಂತೀರಿ ನೀವು? ಹಾಂ ರೀ, ತೆಗ್ಗಂತೀರಿ. ನಿಮ್ಮನ್ನು ಕೇಳೋ ಭಾಷೆ ಮುಂದೆ ಹೋಗ್ಬೇಕು ನಾವು. ಸ್ವಲ್ಪ ನಮಗೂ ನಿಮಗೂ ಚೇಂಜ್ ಆಗ್ಬೋದು. ಆ ತೆಗೆದಿದ್ರು. ಇವ್ರು ಏನು ಮಾಡಿದರು, ಆಜು ಬಾಜು ಮನೆ ಕಾಕಾಗಳು, ಇವ್ರು ಹೆಂಗೆ ನಮ್ಮ ತಬಲಾಜಿ ಗವಾಯಿಗಳಂತ ಉದಾಹರಣೆ ಕೊಟ್ಟನೆಲ್ಲ, ಹಿಂಗೆ ನಡ್ತಿಲೆ ಮಾವ ಕಾಕ ಹಾಕಿದ್ರು. ಅವ್ರೇನು ಪೂರ ರಿಲೇಷನ್ ಅಲ್ಲ, ಆಜು ಬಾಜು ಇದ್ದವ್ರಿಗೆ ಒಂದಿಷ್ಟು ನಡ್ತಿಲೆ ಕರಿತಿದ್ರು. ಮಗ ಕಾಕ ಮಗ ಅಂತ ಕರಿತಿದ್ರು. ಇಬ್ಬರೂ ಕೂಡಿ ಅವರು ಕುಡಿಯೋಕೆ ಪೂರ ಫ್ರೆಂಡ್. ಅವರು ಕುಡಿಯೋಕೆ ಹೋದ್ರು 8 ಗಂಟೆಗೆ. ಇವ ಮಗ ಅದಾವ ಏನು ಮಾಡಿದ, 9 ಗಂಟೆ ತನಕ ಸ್ವಲ್ಪ ಅರ್ಧ ಮುರ್ಧ ಟೈಟ್ ಆದ. ಅರ್ಧ ಮುರ್ಧ ಟೈಟ್ ಆಗಿ ಮನೆಗೆ ಬರ್ಬೇಕು ಸಾಕಂತ ತಿಳ್ಕೊಂಡು ಬರಾಕತ್ತಿದ. ಆ ಕಂಬ ಹುಗಿಬೇಕಂತೇನು ತೆಗೆದಿದ್ರಲ್ಲ, ಅಲ್ಲಿ ಕಂಬದ
ತೆಗ್ಗದ ಇಲ್ಲಿ ಬರಾಕತ್ತಿದ್ದ, ಅವನ ಹಣೆ ಬರಕ್ಕೆ ಕರೆಂಟ್ ಹೋಗಿಬಿಡ್ತು. ಆ ತೆಗ್ಗ ಕಾಣಲಿಲ್ಲ. ಜೋಲಿ ಒಕ್ಕೋತ ಹೋಗಿ ಆ ತೆಗ್ನ್ಯಾಗ ಬಿದ್ದ. ಮ್ಯಾಲೆ ಎದ್ದು ಬರ್ಬೇಕಂತನೂ ನಿಶೆ ಆಗೈತಿ, ಹತ್ತಾಕಾಗವಲ್ತು. ಏಳೋದು ಬೀಳೋದು ಮಾಡಾಕತ್ತಿದ. 10 ಗಂಟೆ ಆಯಿತು. ಈ ಕಾಕ ಅನಿಸ್ಕೊಂಡು ಅವ ಇಬ್ಬರು ಕೂಡ ಹೋಗಿದ್ರಲ್ಲ, 10 ಗಂಟೆ ಆಗಿತ್ತು. ಫುಲ್ ಟೈಟಾಗಿ ಬಂದವ. ಅವನ ಹಣೆ ಬರ ಚಲೋ ಇತ್ತು. ಅಲ್ಲಿ ತೆಗ್ಗಿತ್ತು, ಇಲ್ಲಿ ಬರಾಕತ್ತಿದ್ದ. ಕರೆಂಟ್ ಬಂತು. ಹಂಗೆ ತೊಳ್ಯಾಡ್ಕೊಂತ ಡಬಲ್ ಕಾಣ್ತಿರ್ತಾರಂತ ಅವ್ರಿಗೆ. ತೊಳ್ಯಾಡ್ಕೊಂತ ಆ ತೆಗ್ಗಿನಂತೆ ಹೋಗಿ ಅಂತಾನ, ಈ ನಮ್ಮ ಶಾಪುರ್ ಮಂದಿಗೆ ಒಟ್ಟ ಬುದ್ಧಿನ ಇಲ್ಲ, ಹೆಣ ತಂದು ಕುಣಿಯಾಗಿಟ್ಟಾರ, ಮಣ್ಣ ಮುಚ್ಚಿಲ್ಲ ಅಂದವ. ಅವನು ಕೂಡ ಕುಡಿಯಕ್ಕೆ ಹೋದವ. ಹೆಣ ತಂದ ಕುಣಿಯಾಗಿಟ್ಟಾರ, ಮಣ್ಣ ಮುಚ್ಚಿಲ್ಲ ಅಂತ ತಿಳ್ಕೊಂಡು ಇವ ಅಂತಾನೆ ಮ್ಯಾಲಿದ್ದವ. ಯಾರು? ಕಾಕ. ಇವ ಅಂತಾನ, ಮಗ ಇಲ್ಲೋ ಕಾಕ, ನಾ ಸತ್ತಿಲ್ಲ, ನಿನ್ನ ಕೂಡ ಕುಡಿಯಕ್ಕೆ ಬಂದ, ನಾ ನಿನ್ನ ಮಗ ಅದೀನಿ, ಮ್ಯಾಲ ಕರ್ಕೊಂಡು ನನಗಂತಾನ. ಇವ ಅಂತಾನ, ಮಗನ ಮಾತಾಡ್ಬಾರ್ದು, ಸೋಮ್ಯರು. ಕುಡ್ದವ್ರು ಸತ್ತವ್ರು ಮಾತಾಡ್ತಾರೇನು ಮಗನ? ಸೋಮ್ಯರು. ನಿನ್ನ ಆತ್ಮಕ್ಕೆ ನಾ ಶಾಂತಿ ಕೊಡ್ತೀನಿ, ನಿನ್ನ ಆತ್ಮಕ್ಕೆ ಶಾಂತಿ ಕೊಟ್ಟು ನಿನ್ನ ಮುಕ್ತಿ ಕೊಡ್ತೀನಿ, ನೀನೇನು ಚಿಂತೆ ಮಾಡಬೇಡ, ನೀ ಸತ್ತಿ ಈಗ ಮಾತಾಡಬಾರ್ದು ಮಗನ. ಸೋಮ್ಯರು ಅಂತಾನವ. ಇಟ್ಟು ಅನ್ನೋದ್ರೊಳಗೇನೆ, ಇಲ್ಲೋ ಕಾಕನ ಸತ್ತಿಲ್ಲ, ಜೀವಂತದಿನ ಮ್ಯಾಲ ಕರ್ಕೊ ಅಂತಾನ. ಇವ ಅಂತಾನ, ನೀನೇನು ಚಿಂತೆ ಮಾಡಬೇಡ, ಅವರು ನಿನ್ನ ಶವ ಸಂಸ್ಕಾರ ಮಾಡಲಿಲ್ಲ ಅಂದ್ರೆ ನಾ ಮಾಡ್ತೀನಿ. ಸುಮ್ಮಿರಂದ. ಅಲ್ಲೇ ಮನೆ ಸಮೀಪಿತ್ತು. ಓದೊಂದು ಬುಟ್ಟಿ ಸನಿಕಿ ತೊಗೊಂಡು ಬಂದ. ಕಾಕ ಮ್ಯಾಲ ಕರ್ಕೋ ಅಂತಿತ್ತು. ಬಡ ಬುಟ್ಟಿ ತಂದು ಸನಿಕಿ ತಂದು ಮಣ್ಣು ಅವನ ಮೇಲೆ ಎಳೆದ ಬಿಟ್ಟ, ಜೀವಂತ ಸಮಾಧಿ ಮಾಡೇ ಬಿಟ್ಟ. ಶರಾಯಿ ಕುಡಿದರೆ ಶರೀರ ಸುಣ್ಣು, ಸಿಗರೇಟು ಸೇದಿದರೆ ಕೊಳತಿರೋ ಹಣ್ಣು. ಒಂದು ಸಿಗರೇಟ್ ಹಿಂದೆ 5 ನಿಮಿಷ ಆಯುಷ್ ಹೊಕ್ಕದಂತ. ಒಂದು ಸಿಗರೇಟ್ ಸೇದುವುದರಿಂದ 5 ನಿಮಿಷ ಆಯುಷ್ ಕಡಿಮೆ ಆಕ್ಕದಂತ. ಗುಟ್ಕಾ ತಿಂದರೆ ಮುಕ್ಕುವೆ ಮಣ್ಣು. ಗುಟ್ಕಾ ಭಾಳ ಚಂದ ಸ್ಟೈಲ್ ಮೇಲೆ ಹಾಕೋತಾರೆ, ಹೌದಿಲ್ರಿ? ನೀವೇನು ಹಾಕೊಳ್ಳೋದಿಲ್ಲಲ್ಲ? ಭಾರಿ ಸ್ಟೈಲ್ ಮೇಲೆ ಹಾಕ್ಕೊಂಡು ಅದನ್ನು ಹಿಂಗೆ ಮಡಿಚಿ ಹಿಂಗೆ ಚಿಮ್ತಾನೆ ಮ್ಯಾಲೆ ಚೀಟ, ಹಿಂಗೆ ಚಿಮ್ತಾನೆ. ಹಿಂಗೆ ನೋಡಿರೇನ? ಏನು ಇಲ್ಲದ ಹೇಳಕತ್ತಾರ ಇವ್ರು, ಅಮ್ಮವ್ರು ಅಂದಿರಿ. ಅದಕ್ಕೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡಂದಾರ ಅವ್ರು. ಹಿಂಗೆ ಚಿಮ್ತಾರೆ. ಹಿಂಗೆ ಚಿಮ್ಮಿದ್ರೆ ಸಾಕು, ಅದು ಹೇಳ್ತದಂತ. ಯಾವುದು? ಗುಟ್ಕಾ ಚೀಟ ಇರ್ತದಲ್ಲ, ಅದು ಹೇಳ್ತದಂತ. ಖಾಲಿ ಚೀಟ, ಮಗನ ನನ್ನ ಮ್ಯಾಲೆ ಚಿಮ್ಮಕತ್ತಿ ಇಲ್ಲ, ನನ್ನ ಇವತ್ತು ಮ್ಯಾಲೆ ಚಿಮ್ಮಿಯಲ್ಲ, ನಿನ್ನೂ ಒಂದಿನ ಮ್ಯಾಲೆ ಕರ್ಕೊಂಡು ಹೋಗ್ಕೊಂಡು ಸದ್ಯದಲ್ಲಿ ಚಿಮ್ಮ ಮಗನ ಅಂತದಂಥದ್ದು. ಏನು ಭಾಳ ಚಂದ ಚಿಮ್ತದ ಅದು, ನೋಡ್ಬೇಕು. ಇವು ಗುಟ್ಕಾ ತಿಂದು ಬಾಯಾಗ ಹಾಕೊಂಡು ಅಗದ 20 ವರ್ಷದ ಯುವಕ್ರಿ 70 ವರ್ಷದಂಗೆ ಕಾಣ್ತಿರ್ತಾವೆ ಈಗ, ಹೌದಿಲ್ರಿ? ಹಿಂದಕಿನ ಹಿರಿಯರು ನೋಡ್ರಿ, ವಯಸ್ಸಾದವರು ಎಷ್ಟು ಹೊಲ ಮನೆ ಮಾಡಿ ಉದ್ಯೋಗ ಮಾಡಿ ಯೋಗ ಧ್ಯಾನ ಒಂದು ಒಳ್ಳೆಯ ಒಂದು ಜೈಸ ಆಹಾರ ವೈಸ ವ್ಯವಹಾರ, ಜೈಸ ಅನ್ನ ವೈಸ ಮನ್, ಎಂಥ ಆಹಾರ ಊಟ ಮಾಡ್ತೀವಂತ ಸಾತ್ವಿಕಳೆ ನಮ್ಮಲ್ಲಿ ಇರ್ತದೆ. ಅಂಥದ್ದನ್ನು ತಿನ್ನಬಾರ್ದು ತಿಂತಾವ, ಕುಡಿಬಾರ್ದು ಕುಡಿತಾವ, ಮಾಡಬಾರ್ದು ಮಾಡ್ತಾವ. ಒಂದು ದಿನ ಗೊಟ್ಟಕ್ಕಂತ ಹೋಗ್ತಾವ. ಆಯುಷ್ಯ ಹೆಚ್ಚು ಮಾಡ್ಕೊಳ್ಳೋದು ನಮ್ಮ ಕೈಯಾಗೈತಿ, ಕಡಿಮೆ ಮಾಡ್ಕೊಳ್ಳೋದು ನಮ್ಮ ಕೈಯಾಗೈತಿ. ಹೆಂಗೆ ಬದುಕಬೇಕನ್ನೋದು ನಮ್ಮ ಕೈಯಾಗೈತಿ, ಹೆಂಗೆ ನಾವು ಅಡ್ಡದಾರಿ ಹಿಡಿಬೇಕು ಅನ್ನೋದು ನಮ್ಮ ಕೈಯಾಗೈತಿ. ಅದಕ್ಕೆ ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು, ನಾವು ಹೇಳ್ದಂಗೆ ಮನಸ್ಸು ಕೇಳ್ಬೇಕು, ಹಂಗೆ ಇರ್ಬೇಕಂತ. ಅಂದ್ರೆ ಅದಕ್ಕೊಂದು ಜೀವಕ್ಕೊಂದು ಬೆಲೆ ಇರ್ತದೆ, ಜೀವನಕ್ಕೊಂದು ಅರ್ಥ ಇರ್ತದೆ. ಹಂಗೆ ಆ ಮನುಷ್ಯ ಯಾವಾಗಿದ್ದರೂ ಕೂಡ ಗುಟ್ಕಾ ತಿಂದು ಅಗಿತಿರ್ತಾನೆ. ಹಿಂದಕಿನ ಹಿರಿಯರೆಲ್ಲರೂ ಕೂಡ ಆ ಹೊಲ ಅಗದು ಹೊಲದೊಳಗೆ ಕೆಲಸ ಮಾಡಿ ರೈತಕ್ಕೆ ಮನುಷ್ಯರು ನೋಡ್ರಿ 70 ವರ್ಷ ಆದರೂ 20 ವರ್ಷದ ಯುವಕರಂಗೆ ಕಾಣ್ತಿರ್ತಾರೆ. ಹೆಂಗಿರ್ತದೆ ಅವ್ರಿಗೆ ಟ್ಯಾಲಿ ಮಾಡಿ ನೋಡ್ರಿ. ಅದಕ್ಕೆ ಬಹಳ ಸುಂದರವಾಗಿರತಕ್ಕಂಥ ಮಾತು ಇಲ್ಲಿ ಶ್ರೀಮಣಿ ಜಿಗುಂಡ್ರು ಹೇಳಿದ ಹಾಗೆ, ಮತಿಗೆ ಮಂಗಲವಿವುದಾವುದು ಉತ್ತಮರ ಸಂಘ. ನಾವು ಉತ್ತಮರ ಸಂಘ ಮಾಡಬೇಕು, ಒಳ್ಳೆಯವರ ಸಂಘ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ನಾವು ಜ್ಞಾನಿಗಳು ಕೂಡ ಒಡನಾಡಬೇಕು, ಒಳ್ಳೆಯವರ ಸಂಘ ಮಾಡಬೇಕು, ಒಳ್ಳೆಯವರ ಜೊತೆಗೆ ಒಡನಾಡಬೇಕು, ಒಳ್ಳೆಯವರ ಮಾತುಗಳನ್ನು ಕೇಳಬೇಕು, ಅವರ ನಡೆ ನುಡಿ ಆಚಾರ ವಿಚಾರಗಳನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಂದಾಗ ನಮ್ಮ ಜನ್ಮ ಸಾರ್ಥಕತೆ ಆಗ್ತದ.